ಕಾರ್ಯದರ್ಶಿಯಾಗಿ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಒಂದಷ್ಟು ಪ್ರಶ್ನೆಗಳನ್ನು ಮೂಡಿಸುತ್ತೆ. ಇದರ ಬೆನ್ನಲ್ಲೇ ಸಂಜೆ 5 ಗಂಟೆಗೆ KSCA ಪದಾಧಿಕಾರಿಗಳ ಮಹತ್ವದ ಸಭೆ ಇದೆ. KSCA ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ KSCAನ 17 ಜನ ಪದಾಧಿಕಾರಿಗಳು ಸಭೆ ಮಾಡ್ತಾರೆ. ಬೆಂಗಳೂರು, ಚಿತ್ರದುರ್ಗ, ರಾಯಚೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರಿನಲ್ಲಿ ಪದಾಧಿಕಾರಿಗಳು ಇದ್ದಾರೆ. ಅವರೆಲ್ಲ ಸೇರಿ ಇವತ್ತು ಸಭೆಯನ್ನು ಮಾಡ್ತಾರೆ. ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಯಾಕಂದರೆ ಅವರು ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ರಾಜೀನಾಮೆಯನ್ನು ನೋಡಿ, ಯಾವಾಗ CID ತನಿಖೆ ಆಯಿತು, ಯಾವಾಗ ಅಧಿಕಾರಿಗಳು ಬರ್ತಾರೆ ಅಂತಾಯಿತು, ಈ ಸಂದರ್ಭದಲ್ಲಿ ಇವರು ರಾಜೀನಾಮೆ ಕೊಡುವಂಥದ್ದು ಒಂದಷ್ಟು ಅನುಮಾನವನ್ನು ಮೂಡಿಸಿರೋದು. ಇದರ ಬೆನ್ನಲ್ಲೇ ಇವರ ಜಾಗಕ್ಕೆ ಮತ್ಯಾರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಪ್ರತಿನಿಧಿ ಮಾದೇಶ್. ಒಂದು ಕಾರ್ಯದರ್ಶಿ ಹಾಗೆ ಖಜಾಂಚಿ ರಾಜೀನಾಮೆಯನ್ನು ಕೊಡ್ತಾರೆ. ಈಗ ಮಹತ್ವದ ಸಭೆ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತ ದಿವಿತ್, ಈ ಒಂದು ಪ್ರಕರಣದ ಆದಮೇಲೆ KSCAಯಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಜೊತೆಗೆ ಇಬ್ಬರು ಕೂಡ ಅಪ್ಸ್ಕ್ಯಾಂಡ್ ಆಗಿದ್ರು, ಖಜಾಂಚಿ ಮತ್ತು ಕಾರ್ಯದರ್ಶಿ ಇಬ್ಬರು ಕೂಡ ಅಪ್ಸ್ಕ್ಯಾಂಡ್ ಆಗಿದ್ರು. ಅದಾದಮೇಲೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು, ಅವ್ರಿಗೆ ರಿಲೀಫ್ ಸಿಕ್ತು. ಅದಾದಮೇಲೆ ಇಬ್ಬರು ಕೂಡ ಇವತ್ತಷ್ಟೇ ರಾಜೀನಾಮೆ ನೀಡೋದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ, ನಾವು ರಾಜೀನಾಮೆ ಕೊಡ್ತಿದ್ದೇವೆ ಅಂತೇಳಿ ಮಾಹಿತಿ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಒಂದಷ್ಟು ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. KSCA ಇದು ಏನು ಪ್ರೈವೇಟ್ ಸಂಸ್ಥೆ ಇದೆ, ಅದನ್ನು ಗವರ್ನಮೆಂಟ್ ಅಂಡರ್ಗೆ ತಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಿದೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಲಭ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದು ಜೊತೆಗೆ ಈ ಒಂದು ಪ್ರಕರಣದ ಹಿನ್ನೆಲೆ ಅಧ್ಯಕ್ಷರು ಕೂಡ ಇಲ್ಲಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹಬ್ಬಿದೆ. ಆ ಒಂದು ವಿಚಾರಗಳು ಎಲ್ಲವೂ ಕೂಡ ಕೇಳಿ ಬರ್ತಿರುವಂಥ ಬೆನ್ನಲ್ಲೇ ಎರಡು ಬಾರಿ CID ಅಧಿಕಾರಿಗಳು ಒಂದು ಸ್ಥಳಕ್ಕೆ ಅಂದರೆ ಕಚೇರಿಗೆ ಹೋಗಿ ಮಾಹಿತಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ನಡುವೆ ಈಗ ಸಂಜೆ 5 ಗಂಟೆ ಸುಮಾರಿಗೆ ನಡೀತಿರುವಂಥ KSCA ಒಂದು ಸಭೆ ಏನಿದೆ ಪ್ರಮುಖ ಪಾತ್ರವನ್ನು ವಹಿಸಲಾಗ್ತದೆ. ಸಾಕಷ್ಟು ವಿಚಾರವನ್ನು ಅಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಿರುವಂಥ ಪ್ರಕರಣ ಆಗಿರ್ಬೋದು, ರಾಜ್ಯ ಸರ್ಕಾರದ ಮುಂದೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ಚರ್ಚೆ ಇಲ್ಲಿ ಸಾಕಷ್ಟು ನಡೆಯುತ್ತೆ. ಯಾಕಂದರೆ ಈಗ ಇರೋದು ಒಂದೊಂದು ಪ್ರೈವೇಟ್ ಸಂಸ್ಥೆ. KSCA ಏನಿದೆ ಇದು ಪ್ರೈವೇಟ್ ಖಾಸಗಿಯ ಸಂಸ್ಥೆ. ಆದರೆ ಅದೇನಾದರೂ ಗೌರ್ನಮೆಂಟ್ ಅಂಡರ್ ಹೋದರೆ ಏನೆಲ್ಲ ಆಗ್ಬೋದು, ಒಬ್ಬ IAS ಅಧಿಕಾರಿಯ ನೇತೃತ್ವದಲ್ಲಿ ಆ ಒಂದು KSCAಯನ್ನು ವಹಿಸಲಾಗುತ್ತಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಅದಕ್ಕೂ ಮುಂಚೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಇದೆಲ್ಲದಕ್ಕೂ ಕೂಡ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಸದಸ್ಯರಾಗಿರ್ಬೋದು, ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಈ ಒಂದು ಸಭೆಯಲ್ಲಿ ಏನೆಲ್ಲ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಅದರ ವಿರುದ್ಧ ಹೋರಾಟ ಮಾಡಬೇಕು, ಜೊತೆಗೆ ಸದ್ಯಕ್ಕೆ ಇರುವಂಥ ಈ ಕಳಂಕ ಏನಿದೆ ಅಂದರೆ 11 ಜನರು ಸಾವಿರನಪ್ಪಿರುವಂಥ ಒಂದು ಪ್ರಕರಣದಿಂದ ಆಗಿರುವಂಥ ಚರ್ಚೆಗಳಾಗಿರ್ಬೋದು, ಆಗಿರುವಂಥ ಡ್ಯಾಮೇಜ್ ಆಗಿರ್ಬೋದು, ಜೊತೆಗೆ BCCI ಕಡೆಯಿಂದ ಕೂಡ ಇವರಿಗೆ ಒಂದಷ್ಟು ಕ್ರಮವನ್ನು ಕೂಡ ಜರುಗಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ BCCIಗೂ ಕೂಡ ಇವರು ಮಾಹಿತಿಯನ್ನು ನೀಡಿರಲಿಲ್ಲ. ವಿತೌಟ್ ಮಾಹಿತಿ ಅವರನ್ನು ಬೆಂಗಳೂರಿಗೆ ಪ್ಲೇಯರ್ಸನ್ನು ಕರೆತರಲಾಗಿತ್ತು ಅನ್ನೋಂಥ ವಿಚಾರ ಕೂಡ ಹೊರಗಡೆ ಬಿದ್ದಿತ್ತು. ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು 5 ಗಂಟೆ ಸುಮಾರಿಗೆ KSCA ಅಧ್ಯಕ್ಷರು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಸಂಬಂಧಪಟ್ಟಂಥ ಸದಸ್ಯರೆಲ್ಲರೂ ಕೂಡ ಇವತ್ತು ಮೀಟಿಂಗ್ ನಡೀತಾರೆ. ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಜೊತೆಗೆ ಮೀಟಿಂಗ್ ಆದಮೇಲೆ ಪ್ರೆಸ್ ಮೀಟ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲವೂ ಕೂಡ ಸಂಜೆ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ದಿವಿತ್, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾರ್ಯದರ್ಶಿಯಾಗಿ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಒಂದಷ್ಟು ಪ್ರಶ್ನೆಗಳನ್ನು ಮೂಡಿಸುತ್ತೆ. ಇದರ ಬೆನ್ನಲ್ಲೇ ಸಂಜೆ 5 ಗಂಟೆಗೆ KSCA ಪದಾಧಿಕಾರಿಗಳ ಮಹತ್ವದ ಸಭೆ ಇದೆ. KSCA ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ KSCAನ 17 ಜನ ಪದಾಧಿಕಾರಿಗಳು ಸಭೆ ಮಾಡ್ತಾರೆ. ಬೆಂಗಳೂರು, ಚಿತ್ರದುರ್ಗ, ರಾಯಚೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರಿನಲ್ಲಿ ಪದಾಧಿಕಾರಿಗಳು ಇದ್ದಾರೆ. ಅವರೆಲ್ಲ ಸೇರಿ ಇವತ್ತು ಸಭೆಯನ್ನು ಮಾಡ್ತಾರೆ. ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಯಾಕಂದರೆ ಅವರು ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ರಾಜೀನಾಮೆಯನ್ನು ನೋಡಿ, ಯಾವಾಗ CID ತನಿಖೆ ಆಯಿತು, ಯಾವಾಗ ಅಧಿಕಾರಿಗಳು ಬರ್ತಾರೆ ಅಂತಾಯಿತು, ಈ ಸಂದರ್ಭದಲ್ಲಿ ಇವರು ರಾಜೀನಾಮೆ ಕೊಡುವಂಥದ್ದು ಒಂದಷ್ಟು ಅನುಮಾನವನ್ನು ಮೂಡಿಸಿರೋದು. ಇದರ ಬೆನ್ನಲ್ಲೇ ಇವರ ಜಾಗಕ್ಕೆ ಮತ್ಯಾರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಪ್ರತಿನಿಧಿ ಮಾದೇಶ್. ಒಂದು ಕಾರ್ಯದರ್ಶಿ ಹಾಗೆ ಖಜಾಂಚಿ ರಾಜೀನಾಮೆಯನ್ನು ಕೊಡ್ತಾರೆ. ಈಗ ಮಹತ್ವದ ಸಭೆ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ
ಖಂಡಿತ ದಿವಿತ್, ಈ ಒಂದು ಪ್ರಕರಣದ ಆದಮೇಲೆ KCL ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಜೊತೆಗೆ ಇಬ್ಬರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ರು, ಖಜಾಂಚಿ ಮತ್ತು ಕಾರ್ಯದರ್ಶಿ ಇಬ್ಬರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ರು. ಅದಾದಮೇಲೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು, ಅವರಿಗೆ ರಿಲೀಫ್ ಸಿಕ್ತು. ಅದಾದಮೇಲೆ ಇಬ್ಬರು ಕೂಡ ಇವತ್ತಷ್ಟೇ ರಾಜೀನಾಮೆ ನೀಡೋದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ, ನಾವು ರಾಜೀನಾಮೆ ಕೊಡ್ತಿದ್ದೇವೆ ಅಂತೇಳಿ ಮಾಹಿತಿ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಒಂದಷ್ಟು ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. KCA ಇದು ಏನು ಪ್ರೈವೇಟ್ ಸಂಸ್ಥೆ ಇದೆ, ಅದನ್ನು ಗವರ್ನಮೆಂಟ್ ಅಂಡರ್ಗೆ ತಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಿದೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಅದು ಜೊತೆಗೆ ಈ ಒಂದು ಪ್ರಕರಣದ ಹಿನ್ನೆಲೆ ಅಧ್ಯಕ್ಷರು ಕೂಡ ಇಲ್ಲಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹಬ್ತಿದೆ. ಆ ಒಂದು ವಿಚಾರಗಳು ಎಲ್ಲವೂ ಕೂಡ ಕೇಳಿ ಬರ್ತಿರುವಂಥ ಬೆನ್ನಲ್ಲೇ ಎರಡು ಬಾರಿ CID ಅಧಿಕಾರಿಗಳು ಒಂದು ಸ್ಥಳಕ್ಕೆ ಅಂದರೆ ಕಚೇರಿಗೆ ಹೋಗಿ ಮಾಹಿತಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ನಡುವೆ ಈಗ ಸಂಜೆ 5 ಗಂಟೆ ಸುಮಾರಿಗೆ ನಡೀತಿರುವಂಥ KCA ಒಂದು ಸಭೆ ಏನಿದೆ ಪ್ರಮುಖ ಪಾತ್ರವನ್ನು ವಹಿಸಲಾಗ್ತಿದೆ. ಸಾಕಷ್ಟು ವಿಚಾರವನ್ನು ಅಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಿರುವಂಥ ಪ್ರಕರಣ ಆಗಿರ್ಬೋದು, ರಾಜ್ಯ ಸರ್ಕಾರದ ಮುಂದೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ಚರ್ಚೆ ಇಲ್ಲಿ ಸಾಕಷ್ಟು ನಡೆಯುತ್ತೆ. ಯಾಕಂದರೆ ಈಗ ಇರೋದು ಒಂದೊಂದು ಪ್ರೈವೇಟ್ ಸಂಸ್ಥೆ. KCA ಏನಿದೆ ಇದು ಪ್ರೈವೇಟ್ ಖಾಸಗಿಯ ಸಂಸ್ಥೆ. ಆದರೆ ಅದೇನಾದರೂ ಗೌರ್ನಮೆಂಟ್ ಅಂಡರ್ ಹೋಗೋದಕ್ಕೆ ಹೋದರೆ ಏನೆಲ್ಲ ಆಗ್ಬೋದು, ಒಬ್ಬ IAS ಅಧಿಕಾರಿಯ ನೇತೃತ್ವದಲ್ಲಿ ಆ ಒಂದು KCAಯನ್ನು ವಹಿಸಲಾಗುತ್ತಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಅದಕ್ಕೂ ಮುಂಚೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಇದೆಲ್ಲದಕ್ಕೂ ಕೂಡ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಸದಸ್ಯರಾಗಿರ್ಬೋದು, ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಈ ಒಂದು ಸಭೆಯಲ್ಲಿ ಏನೆಲ್ಲ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಅದರ ವಿರುದ್ಧ ಹೋರಾಟ ಮಾಡಬೇಕು, ಜೊತೆಗೆ ಸದ್ಯಕ್ಕೆ ಇರುವಂಥ ಈ ಕಳಂಕ ಏನಿದೆ ಅಂದರೆ 11 ಜನರು ಸಾವಿರನಪ್ಪಿರುವಂಥ ಒಂದು ಪ್ರಕರಣದಿಂದ ಆಗಿರುವಂಥ ಚರ್ಚೆಗಳಾಗಿರ್ಬೋದು, ಆಗಿರುವಂಥ ಡ್ಯಾಮೇಜ್ ಆಗಿರ್ಬೋದು, ಜೊತೆಗೆ BCCI ಕಡೆಯಿಂದ ಕೂಡ ಇವರಿಗೆ ಒಂದಷ್ಟು ಕ್ರಮವನ್ನು ಕೂಡ ಜರುಗಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ BCCIಗೂ ಕೂಡ ಇವರು ಮಾಹಿತಿಯನ್ನು ನೀಡಿರಲಿಲ್ಲ. ವಿತೌಟ್ ಮಾಹಿತಿ ಅವರನ್ನು ಬೆಂಗಳೂರಿಗೆ ಪ್ಲೇಯರ್ಸನ್ನು ಕರೆತರಲಾಗಿತ್ತು ಅನ್ನೋಂಥ ವಿಚಾರ ಕೂಡ ಹೊರಗಡೆ ಬಿದ್ದಿತ್ತು. ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು 5 ಗಂಟೆ ಸುಮಾರಿಗೆ KCA ಅಧ್ಯಕ್ಷರು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಸಂಬಂಧಪಟ್ಟಂಥ ಸದಸ್ಯರೆಲ್ಲರೂ ಕೂಡ ಇವತ್ತು ಮೀಟಿಂಗ್ ನಡೀತಾರೆ. ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಜೊತೆಗೆ ಮೀಟಿಂಗ್ ಆದಮೇಲೆ ಪ್ರೆಸ್ ಮೀಟ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲವೂ ಕೂಡ ಸಂಜೆ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ದಿವಿತ್, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾರ್ಯದರ್ಶಿಯಾಗಿ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಒಂದಷ್ಟು ಪ್ರಶ್ನೆಗಳನ್ನು ಮೂಡಿಸುತ್ತೆ. ಇದರ ಬೆನ್ನಲ್ಲೇ ಸಂಜೆ 5 ಗಂಟೆಗೆ KSCA ಪದಾಧಿಕಾರಿಗಳ ಮಹತ್ವದ ಸಭೆ ಇದೆ. KSCA ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ KSCAನ 17 ಜನ ಪದಾಧಿಕಾರಿಗಳು ಸಭೆ ಮಾಡ್ತಾರೆ. ಬೆಂಗಳೂರು, ಚಿತ್ರದುರ್ಗ, ರಾಯಚೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರಿನಲ್ಲಿ ಪದಾಧಿಕಾರಿಗಳು ಇದ್ದಾರೆ. ಅವರೆಲ್ಲ ಸೇರಿ ಇವತ್ತು ಸಭೆಯನ್ನು ಮಾಡ್ತಾರೆ. ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಯಾಕಂದರೆ ಅವರು ರಾಜೀನಾಮೆ ಕೊಟ್ಟಂಥ ಬೆನ್ನಲ್ಲ ರಾಜೀನಾಮೆಯನ್ನು ನೋಡಿ, ಯಾವಾಗ CID ತನಿಖೆ ಆಯಿತು, ಯಾವಾಗ ಅಧಿಕಾರಿಗಳು ಬರ್ತಾರೆ ಅಂತಾಯಿತು, ಈ ಸಂದರ್ಭದಲ್ಲಿ ಇವರು ರಾಜೀನಾಮೆ ಕೊಡುವಂಥದ್ದು ಒಂದಷ್ಟು ಅನುಮಾನವನ್ನು ಮೂಡಿಸಿರೋದು. ಇದರ ಬೆನ್ನಲ್ಲ ಇವರ ಜಾಗಕ್ಕೆ ಮತ್ಯಾರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಪ್ರತಿನಿಧಿ ಮಾದೇಶ್. ಒಂದು ಕಾರ್ಯದರ್ಶಿ ಹಾಗೆ ಖಜಾಂಚಿ ರಾಜೀನಾಮೆಯನ್ನು ಕೊಡ್ತಾರೆ. ಈಗ ಮಹತ್ವದ ಸಭೆ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತ ದಿವಿತ್, ಈ ಒಂದು ಪ್ರಕರಣದ ಆದಮೇಲೆ KCL ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಜೊತೆಗೆ ಇಬ್ಬರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ರು, ಖಜಾಂಚಿ ಮತ್ತು ಕಾರ್ಯದರ್ಶಿ ಇಬ್ಬರು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ರು. ಅದಾದಮೇಲೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು, ಅವರಿಗೆ ರಿಲೀಫ್ ಸಿಕ್ತು. ಅದಾದಮೇಲೆ ಇಬ್ಬರು ಕೂಡ ಇವತ್ತಷ್ಟೇ ರಾಜೀನಾಮೆ ನೀಡೋದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ, ನಾವು ರಾಜೀನಾಮೆ ಕೊಡ್ತಿದ್ದೇವೆ ಅಂತೇಳಿ ಮಾಹಿತಿ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಒಂದಷ್ಟು ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. KCA ಇದು ಏನು ಪ್ರೈವೇಟ್ ಸಂಸ್ಥೆ ಇದೆ, ಅದನ್ನು ಗವರ್ನಮೆಂಟ್ ಅಂಡರ್ಗೆ ತಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಿದೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಜೊತೆಗೆ ಈ ಒಂದು ಪ್ರಕರಣದ ಹಿನ್ನೆಲೆ ಅಧ್ಯಕ್ಷರು ಕೂಡ ಇಲ್ಲಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹಬ್ತಿದೆ. ಆ ಒಂದು ವಿಚಾರಗಳು ಎಲ್ಲವೂ ಕೂಡ ಕೇಳಿ ಬರ್ತಿರುವಂಥ ಬೆನ್ನಲ್ಲೇ ಎರಡು ಬಾರಿ CID ಅಧಿಕಾರಿಗಳು ಒಂದು ಸ್ಥಳಕ್ಕೆ ಅಂದರೆ ಕಚೇರಿಗೆ ಹೋಗಿ ಮಾಹಿತಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ನಡುವೆ ಈಗ ಸಂಜೆ 5 ಗಂಟೆ ಸುಮಾರಿಗೆ ನಡೀತಿರುವಂಥ KCA
ಒಂದು ಸಭೆ ಏನಿದೆ ಪ್ರಮುಖ ಪಾತ್ರವನ್ನು ವಹಿಸಲಾಗ್ತದೆ. ಸಾಕಷ್ಟು ವಿಚಾರವನ್ನು ಅಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಿರುವಂಥ ಪ್ರಕರಣ ಆಗಿರ್ಬೋದು, ರಾಜ್ಯ ಸರ್ಕಾರದ ಮುಂದೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ಚರ್ಚೆ ಇಲ್ಲಿ ಸಾಕಷ್ಟು ನಡೆಯುತ್ತೆ. ಯಾಕಂದರೆ ಈಗ ಇರೋದು ಒಂದೊಂದು ಪ್ರೈವೇಟ್ ಸಂಸ್ಥೆ, KC ಏನಿದೆ ಇದು ಪ್ರೈವೇಟ್ ಖಾಸಗಿಯ ಸಂಸ್ಥೆ. ಆದರೆ ಅದೇನಾದರೂ ಗೌರ್ನಮೆಂಟ್ ಅಂಡರ್ ಹೋದ್ರೆ ಏನೆಲ್ಲ ಆಗ್ಬೋದು, ಒಬ್ಬ IAS ಅಧಿಕಾರಿಯ ನೇತೃತ್ವದಲ್ಲಿ ಆ ಒಂದು KC ವಹಿಸಲಾಗುತ್ತಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಆದರೆ ಅದಕ್ಕೂ ಮುಂಚೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಇದೆಲ್ಲದಕ್ಕೂ ಕೂಡ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಸದಸ್ಯರಾಗಿರ್ಬೋದು, ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಈ ಒಂದು ಸಭೆಯಲ್ಲಿ ಏನೆಲ್ಲ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಅದರ ವಿರುದ್ಧ ಹೋರಾಟ ಮಾಡಬೇಕು, ಜೊತೆಗೆ ಸದ್ಯಕ್ಕೆ ಇರುವಂಥ ಈ ಕಳಂಕ ಏನಿದೆ ಅಂದರೆ 11 ಜನರು ಸಾವಿರನಪ್ಪಿರುವಂಥ ಒಂದು ಪ್ರಕರಣದಿಂದ ಆಗಿರುವಂಥ ಚರ್ಚೆಗಳಾಗಿರ್ಬೋದು, ಆಗಿರುವಂಥ ಡ್ಯಾಮೇಜ್ ಆಗಿರ್ಬೋದು, ಜೊತೆಗೆ BCCI ಕಡೆಯಿಂದ ಕೂಡ ಇವರಿಗೆ ಒಂದಷ್ಟು ಕ್ರಮವನ್ನು ಕೂಡ ಜರುಗಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ BCCIಗೂ ಕೂಡ ಇವರು ಮಾಹಿತಿಯನ್ನು ನೀಡಿರಲಿಲ್ಲ. ವಿತೌಟ್ ಮಾಹಿತಿ ಅವರನ್ನು ಬೆಂಗಳೂರಿಗೆ ಪ್ಲೇಯರ್ಸನ್ನು ಕರೆತರಲಾಗಿತ್ತು ಅನ್ನೋಂಥ ವಿಚಾರ ಕೂಡ ಹೊರಗಡೆ ಬಿದ್ದಿತ್ತು. ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು 5 ಗಂಟೆ ಸುಮಾರಿಗೆ KSA ಅಧ್ಯಕ್ಷರು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಸಂಬಂಧಪಟ್ಟಂಥ ಸದಸ್ಯರೆಲ್ಲರೂ ಕೂಡ ಇವತ್ತು ಮೀಟಿಂಗ್ ನಡೀತಾರೆ. ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಜೊತೆಗೆ ಮೀಟಿಂಗ್ ಆದಮೇಲೆ ಪ್ರೆಸ್ ಮೀಟ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲವೂ ಕೂಡ ಸಂಜೆ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ದಿವಿತ್, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.